ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬನ್ನಿ, ಓನ್ಲಿ 2 ಮಿನಿಟ್ಸಲ್ಲಿ ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲು ಮಳ್ಳೋ ನೀರಿಗೆ ಒಂದು ಸ್ವಲ್ಪ 2-3 ಡ್ರಾಪ್ಸ್ ಆಯಿಲ್ ಹಾಕ್ಕೊಳ್ಳೋದು. ಅದಾದಮೇಲೆ ಶಾವಿಗೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ನಾವು ಒಂದು ಬೌಲಲ್ಲಿ, ಇಲ್ಲಿ 3 ಜನಕ್ಕೆ ಆಗ್ಬೋದು, ಇಬ್ಬರಿಗೆ ಅಂತ ಮಾಡ್ಕೊಂಡಿದ್ದು 3 ಜನಕ್ಕೆ ಆಗೋಷ್ಟು ಆಗುತ್ತೆ, ಒದಗುತ್ತೆ ಶಾವಿಗೆ ಉಪ್ಪಿಟ್ಟು. ಹಾಗಾಗಿ ಇದನ್ನು ಬಿಸಿನೀರಲ್ಲಿ ಓನ್ಲಿ 1 ಮಿನಿಟಲ್ಲಿ ಬೇಯುತ್ತೆ. ಇದು ಬೇಗನೆ ಸಾಫ್ಟ್ ಆಗುತ್ತೆ. ನೋಡಿಕೊಂಡು ಮಾಡ್ಕೋಬೇಕು. ಜಾಸ್ತಿ ಬೇಯಿಸಿದರೆ ಇದು ತುಂಬ ಮೆತ್ತಗಾಗ್ಬಿಡುತ್ತೆ. ಸೊ ಇಲ್ಲೇ ನಾನು ಉಪ್ಪು ಹಾಕ್ಕೋತಾ ಇದ್ದೀನಿ. ಇದು ನಾವು ಮೊದಲೇ ಉಪ್ಪು ಹಾಕ್ಕೊಂಡ್ರೇ ಟೇಸ್ಟ್ ಆಗೋದು. ಇಲ್ಲ ಆಮೇಲೆ ಹಾಕ್ತೀವಿ ಅಂದರೆ ಅದು ಉಪ್ಪು ಒಂದು ಸ್ವಲ್ಪ ಟೇಸ್ಟ್ ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಈಗ ಆಯಿಲ್ ಹಾಕ್ಕೊತಾ ಇದ್ದೀನಿ. ಅದೇ ಬಾಣಲಿಲಿ ಬೇರೆ ಶಾವಿಗೆ ಬಸ್ತಿಟ್ಟು ಇದಕ್ಕೆ ಎಣ್ಣೆಗೆ ಒಂದು ಸ್ವಲ್ಪ ಸಾಸಿವೆ, ಕಡಲೆಬೇಳೆ, ಕಡಲೆಬೀಜ, ಗೋಡಂಬಿ ಇಷ್ಟು ಕೂಡ ಹುರಿದಿಟ್ಕೊಂಡು, ನೆಕ್ಸ್ಟು ಮೆಣಸಿನ್ಕಾಯಿ, ಸ್ವಲ್ಪ ಖಾರ ಹೆಚ್ಚಾಗಿ ಹಾಕ್ಕೊಳ್ಳಿ, ಟೇಸ್ಟ್ ಇರುತ್ತೆ. ಯಾಕಂದರೆ ಶಾವಿಗೆ ಸಪ್ಪೆ ಇರುತ್ತಲ್ಲ, ಹಾಗಾಗಿ ಉಪ್ಪು ಖಾರ ಈಕ್ವಲಾಗಿ ಕೊಡಬೇಕಾಗುತ್ತೆ. ಈರುಳ್ಳಿ ಮತ್ತು ಅರಿಶಿನ ಇಷ್ಟು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಟೊಮೊಟೊ, ನಾನು ಒಂದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಹುಳಿ ಬೇಕು ಅನ್ನೋರು 1 ಟೊಮೊಟೊ ತೊಗೊಳ್ಳಿ. ಅಕಸ್ಮಾತ್ ಟೊಮೊಟೊ ಇಲ್ಲ ಅಂದರೂ ಪರವಾಗಿಲ್ಲ, ಕೊನೆಯಲ್ಲಿ ನೀವು ನಿಂಬೆಹಣ್ಣು ಇದ್ದರೆ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಇಲ್ಲಿ ಮಸಾಲೆಗೆ ಅಷ್ಟೇ ನಾನು ಇದಾಗ್ತಾಯಿದ್ದೀನಿ. ಯಾಕಂದರೆ ಶಾವಿಗೆಗೆ ಹಾಕ್ಕೊಂಡಿರ್ತೀವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇಲ್ಲಿ ಬಸ್ತಿಟ್ಕೊಂಡಂಥ ಶಾವಿಗೆನ ತೆಗ್ದಿಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸ್ ಮಾಡೋಣ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡಿ, ಹೈ ಫ್ಲೇಮಲ್ಲಿ ಇಡಬೇಡಿ, ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಓನ್ಲಿ 2 ಮಿನಿಟ್ಸಲ್ಲಿ ನಿಮಗೆ ತಿಂಡಿ ರೆಡಿ ಆಗಿಬಿಡುತ್ತೆ. ನಿಮ್ಮ ಮಕ್ಳಿಗೆ ಟಿಫನ್ಗೆ, ನಿಮ್ಮ ಯಜಮಾನ್ರಿಗೆ ಏನಾದರೂ ಟಿಫನ್ ಮಾಡಬೇಕು ಅಂದರೆ ಬೇಗನೆ ಆಗೋಂಥ ರೆಸಿಪಿ ಇದು. ತುಂಬಾ ಟೇಸ್ಟು ಕೂಡ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದಾರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಬಾಯ್.